ಯಾವುದೇ ಅನುಮತಿ ಪಡೆಯದೆ ಅಪಾರ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಸಾಗಿಸುತ್ತಿದ್ದ ಲಾರಿ ಸಂಚಾರವನ್ನು ಸೋಮವಾರ ಪೊಲೀಸರು ತಡೆದಿದ್ದಾರೆ. ಕೃಷಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಸಮೀಪದ ಚಂದಾಪುರದಿಂದ ಈ ಲಾರಿ ಹೊರಟಿತ್ತು. ಲಾರಿಯಲ್ಲಿ ಅಪಾರ ಪ್ರಮಾಣದ ಯೂರಿಯಾ ಗೊಬ್ಬರವಿದ್ದು ಅದನ್ನು ಮಂಗಳೂರಿಗೆ ಸಾಗಿಸಲಾಗುತ್ತಿತ್ತು. 400ಕ್ಕೂ ಅಧಿಕ ಬ್ಯಾಗುಗಳಲ್ಲಿ ಗೊಬ್ಬರ ತುಂಬಿದ್ದು ಸಂಬಂಧಿಸಿದ ದಾಖಲೆಗಳು ಇಲ್ಲದ ಹಿನ್ನೆಲೆಯಲ್ಲಿ ಪೊಲೀಸರು ಲಾರಿ ಸಂಚಾರ ತಡೆದು ನಂತರ ಕೃಷಿ ಇಲಾಖೆಗೆ ಮಾಹಿತಿ ದೊರೆತ ಹಿನ್ನೆಲೆ ಅವರು ಯೂರಿಯಾ ತಪಾಸಣೆ ನಡೆಸಿದರು. ಈ ಗೊಬ್ಬರ ಸಾಗಾಟಕ್ಕೆ ಪರವಾನಗಿ ಅಗತ್ಯವಿದ್ದು ನಿಯಮ ಮೀರಿದ ಕಾರಣ ವಿಚಾರಣೆ ಮುಂದುವರೆದಿದೆ. ಇದು ಶಿರಸಿ ನಗರದ ಅತ್ಯಂತ ಹಿಂದುಳಿದ ಪ್ರದೇಶವಾದ 2ನೇ ವಾರ್ಡಿನ ಪರಿಸ್ಥಿತಿ. ಇಲ್ಲಿ ಸರಿಸುಮಾರು 40 ವರ್ಷದಿಂದಲೂ ಜನರು ನರಕ ಯಾತನೆ ಅನುಭವಿಸುತ್ತಲೇ ಜೀವನ ನಡೆಸುತ್ತಿದ್ದಾರೆ. ಇಲ್ಲಿ ಯಾರಾದರೂ ಸತ್ತರೆ, ಗರ್ಭಿಣಿಯಾದರೆ, ರೋಗಿಗಳಾದರೆ ಮುಖ್ಯ ರಸ್ತೆಗೆ ತರಲು ಹೆಗಲ ಮೇಲೆ ಹೊತ್ತುಕೊಂಡೇ ಬರುವಷ್ಟರ ಮಟ್ಟಿಗೆ ಹೀನಾಯ ಪರಿಸ್ಥಿತಿ ಇದೆ. ಕಸ ಎಸೆಯಲು ಸಹ ಜಾಗವಿಲ್ಲ. ಆದ್ದರಿಂದ ರಸ್ತೆಯ ಮೇಲೆ ಕಸ ಎಸೆಯುತ್ತಾರೆ. ಕಾರಣ ಇಲ್ಲಿ ನಗರಸಭೆ ವಾಹನ ಬರಲು ರಸ್ತೆ ಇಲ್ಲ. ಒಮ್ಮೆ ಬಂದರೆ ವಾಪಸ್ ಹೋಗಲು ಸಾಧ್ಯವಿಲ್ಲದ ಪರಿಸ್ಥಿತಿ ಇಲ್ಲಿ ಅದಾಗಿದೆ. ಇನ್ನು ಇಲ್ಲಿರುವ ಮನೆಗಳು ಕಂದಕದಲ್ಲಿದ್ದು ಮಳೆಯ ನೀರು ಮನೆಯ ಒಳಗೆ ಬರುತ್ತಿದೆ. ಇನ್ನು ಇಲ್ಲಿನ ಪರಿಸ್ಥಿತಿ ಅವಲೋಕಿಸಲು ಶಾಸಕರು, ಅಧಿಕಾರಿಗಳು, ವಾರ್ಡ್ ಸದಸ್ಯರು ಎಲ್ಲರೂ ಬಂದು ಹೋಗಿದ್ದಾರೆ. ಆದರೆ ರಿಸಲ್ಟ್ ಮಾತ್ರ ಶೂನ್ಯ. ಹಾಗಾದ್ರೆ ಇಲ್ಲಿ ಬದುಕುವವರು ಮನುಷ್ಯರಲ್ಲವೇ? ಚುನಾವಣೆ ಬಂದಾಗ ಮಾತ್ರ ಮತ ಹಾಕಿ ಎನ್ನುವವರು ಗೆದ್ದು ಬಂದ ಮೇಲೆ ಇತ್ತ ಕಡೆ ಗಮನ ಹರಿಸಿಲ್ಲವೇ ಎನ್ನುವ ಅನುಮಾನ ಕಾಡತೊಡಗಿದೆ. ನಗರಸಭೆಯಲ್ಲಿ ಯಾರು ಬಂದರು, ಅವರು ಮಾಡಿಸ್ತಾರೆ ಆಯಿತು ಹೋದರು. ಇಲ್ಲಿ ಏನಾಗೈತೆ ಅಂದರೆ ನೋಡಿ ಕಸ ಹಾಕಿದ್ರು, ಯಾರು ಕೇಳಂಗಿಲ್ಲ. ಇಲ್ಲಿ ಕಸವೇ ಬರ್ತಾರೋ ಯಾವ ಇಲ್ಲಿ ಹೆಚ್ಚಿಗೆ ಹೋದಾಗಲ್ಲ. 45 ವರ್ಷ ತಮ್ಮಿದಾಗತ್ತೆ. ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಶಿರಸಿ ತಾಲೂಕಿನಲ್ಲಿ ನಡೆದ 70ನೇ ವನ್ಯಜೀವಿ ಸಪ್ತಾಹ ಜನಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನಂತರ ಮಾತನಾಡಿದ ಅವರು, ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ಅಲ್ಲದೆ ಕಸ್ತೂರಿ ರಂಗನ್ ವರದಿಯಿಂದ ರೈತರನ್ನು ಕಾಪಾಡಲು ಸರ್ಕಾರ ಸದಾ ಸಿದ್ಧವಿದೆ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ ಶಾಸಕ ಭೀಮಣ್ಣ ನಾಯ್ಕ ಅವರು, ನಮ್ಮ ಜಿಲ್ಲೆಗೆ ಅದರಲ್ಲೂ ನನ್ನ ಕ್ಷೇತ್ರಕ್ಕೆ ಮಾರಕವಾಗಿರುವ ಕಸ್ತೂರಿ ರಂಗನ್ ವರದಿಯನ್ನು ಯಾವ ಕಾರಣಕ್ಕೂ ಜಾರಿಯಾಗಲು ಬಿಡುವುದಿಲ್ಲ ಎಂದು ಇದೇ ವೇಳೆ ತಿಳಿಸಿದರು. ಅಕ್ರಮದಾರರಿಗೆ ಅವ್ರಿಗೆ ಕೊಟ್ಟಿದ್ದೀವಿ. ಅಷ್ಟವನ್ನು ಬಿಟ್ಟ ಮೇಲೆ ಮತ್ತೆ ಕಸ್ತೂರಿ ರಂಗನಿಗಾಗಿ ಮತ್ತು ಹೊಸದಾಗಿ ಮತ್ತೆ ರಕ್ಷಣೆ ಮಾಡುವಂತದ್ದೇನಿಲ್ಲ. ಅಲ್ಲ, ರೈತರು ಎಲ್ಲರೂ ಸೇರಿ ನಾವು ಮಾಡ್ತಿದ್ವಿ, ನಿಮಗೂ ಕೂಡ ನಾವು ಸಹಕಾರ ಕೊಡ್ತೀವಿ. ನಾವು ಹಾಗೆ ಇಷ್ಟು ಜಮೀನನ್ನು ಬಿಟ್ಟು ಕಸ್ತೂರಿ ರಂಗನ ವರದಿಯಿಂದಲೇ ನಾವು ಆ ಜಮೀನು ಫಾರೆಸ್ಟ್ ಪ್ರೊಟೆಕ್ಟ್ ಆಗಬೇಕಂತ ಉದ್ದೇಶ ಏನಿಲ್ಲ. ಈಗಾಗಲೇ ತಾವು ಮಾಡಿದ್ರಿ ನೀವು. ಅದಕ್ಕೆ ಮತ್ತೆ ಕಸ್ತೂರಿ ರಂಗನ ಅಂತ ವರದಿಯಿಂದ ಅದನ್ನ ಕಾನೂನು ಮುಖಾಂತರ ಈ ಭಾಗದ ನಮ್ಮ ರಾಜ್ಯದಲ್ಲಿ ಮನೆಯನ್ನು ಕೂಡ ಸಮಸ್ತ ಜನತೆಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಿಲನ್ ಎಂಟರ್ಪ್ರೈಸಸ್ ಶಿರಸಿ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ದಸರಾ ಧಮಾಕಾ ಸೇಲ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕುಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ಅಲ್ಲದೆ ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ.
ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿ ದರದೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವೂ ಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾ ನಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ನಮ್ಮ ಇತರೆ ಶಾಖೆಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ, ಕೋಡಿಬಾಗ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್, ಮೋನಿ ಬಸ್ತಿ ಹತ್ತಿರ, ಮೇನ್ ರೋಡ್, ಭಟ್ಕಳ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋತಿಕೆರೆ ರೋಡ್, ಹಳಿಯಾಳ ಮತ್ತು ತಾಲೂಕಾ ಆಫೀಸ್ ಹತ್ತಿರ, ಕೆಬಿ ರೋಡ್, ಯಲ್ಲಾಪುರ. ಇಲ್ಲಿಗೆ ಭೇಟಿ ನೀಡಿ ಸಂತೃಪ್ತಿ ಪಡೆಯಿರಿ. ಕಳೆದ ಕೆಲ ತಿಂಗಳುಗಳಿಂದ ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ನಡೆಯುತ್ತಿದ್ದ ರಾಜಕೀಯ ಪ್ರಹಸನಕ್ಕೆ ವಿರಾಮ ಬಿದ್ದಂತೆ ಕಾಣುತ್ತಿದೆ. ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಅವರನ್ನು ಇಳಿಸುವ ಪ್ರಯತ್ನ ಟುಸ್ಪಟಾಕಿಯಾಗಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಪ್ರತಿಷ್ಠಿತ ಎನಿಸಿಕೊಂಡಿರುವ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರಾಗಿದ್ದಾರೆ. ಕಳೆದ ಬಾರಿ ಸಹಕಾರ ಭಾರತಿ ಹೆಸರಿನ ಅಡಿಯಲ್ಲಿ ಆಯ್ಕೆಯಾಗಿ ಬಿಜೆಪಿ ಸರ್ಕಾರದಲ್ಲಿ ಉಸ್ತುವಾರಿ ಸಚಿವರಿದ್ದ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾಗಿ ಅಫೆಕ್ಸ್ ಬ್ಯಾಂಕಿಗೂ ಆಯ್ಕೆಯಾಗಿದ್ದರು. ಈ ವೇಳೆ ಎಲ್ಲ ನಿರ್ದೇಶಕರ ಸಹಕಾರ ದೊರಕಿತ್ತು. ಉಪಾಧ್ಯಕ್ಷರಾಗಿ ಮೋಹನ್ ದಾಸ್ ನಾಯ್ಕ್ ಈ ವೇಳೆ ಆಯ್ಕೆಯಾಗಿದ್ದರು. ಇನ್ನು ಕಳೆದ 2020 ನವೆಂಬರ್ ತಿಂಗಳಿನಲ್ಲಿ ಹಾಲಿ ಆಡಳಿತ ಮಂಡಳಿ ಅಧಿಕಾರಕ್ಕೆ ಏರಿತ್ತು. ಈಗ 1 ವರ್ಷ ಬಾಕಿ ಇರುವಾಗ ಅಧ್ಯಕ್ಷರ ಬದಲಾವಣೆಯ ಪ್ರಹಸನ ನಡೆದಿದೆ. ಭಟ್ಕಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದ ಕೆಡಿಸಿಸಿ ನಿರ್ದೇಶಕರೊಬ್ಬರ ನೇತೃತ್ವದಲ್ಲಿ ಬದಲಾವಣೆಗೆ ಹೆಜ್ಜೆ ಇಡಲಾಗಿತ್ತು. ಇದಕ್ಕಾಗಿ 7 ಜನ ನಿರ್ದೇಶಕರ ಸಹಿಯನ್ನು ಸಹ ಪಡೆಯಲಾಗಿತ್ತು. ಆದರೆ ಈಗ ಅದಕ್ಕೆ ವಿರಾಮ ಬಿದ್ದಿದೆ ಎನ್ನಲಾಗಿದ್ದು, ಪ್ರಭಾವಿಗಳ ಬೆಂಬಲವಿದ್ದರೂ ಅಧ್ಯಕ್ಷರ ಬದಲಾವಣೆ ಸಾಧ್ಯವಾಗುತ್ತಿಲ್ಲ ಎಂಬ ಮಾತು ಕೇಳಿ ಬಂದಿದೆ. ಇನ್ನು ಕೆಡಿಸಿಸಿ ಬ್ಯಾಂಕ್ನಲ್ಲಿ ಒಟ್ಟು 16 ನಿರ್ದೇಶಕರುಗಳಿದ್ದು, ಅವರಲ್ಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಗೆ 11 ನಿರ್ದೇಶಕರ ಅವಶ್ಯಕತೆ ಇದೆ. ಅದಕ್ಕಾಗಿ 7 ನಿರ್ದೇಶಕರು ಮನವಿ ಸಲ್ಲಿಸಿದರೆ ಸಾಕಾಗಿದ್ದರೂ ಅವಿಶ್ವಾಸಕ್ಕೆ 11 ಮತಗಳ ಅಗತ್ಯವಿದೆ. ಅಧ್ಯಕ್ಷರನ್ನು ಇಳಿಸುವ ಪ್ರಯತ್ನದಲ್ಲಿ ಇರುವವರಿಗೆ 7 ರಿಂದ 8 ನಿರ್ದೇಶಕರ ಬೆಂಬಲ ಮಾತ್ರವಿದ್ದು, ಇನ್ನು 3 ರಿಂದ 4 ಮತಗಳ ಅಗತ್ಯವಿದೆ. ಆದರೆ ಹೆಬ್ಬಾರ್ ಅವರಿಗೂ ಸಾಕಷ್ಟು ಬೆಂಬಲ ಇದ್ದು, ಕೆಲ ನಿರ್ದೇಶಕರು ಬಲ ಇದ್ದ ಕಡೆ ಎಂಬ ಸ್ಥಿತಿಯಲ್ಲಿದ್ದಾರೆ. ಅವರ ಬೆಂಬಲವು ಸದ್ಯಕ್ಕೆ ಹೆಬ್ಬಾರ್ ಅವರ ಕಡೆಯೇ ಇದೆ. ಇನ್ನು ಅಧ್ಯಕ್ಷರ ಬದಲಾವಣೆಯ ಪ್ರಸ್ತಾಪ ಇತ್ತೀಚೆಗೆ ಹೆಚ್ಚಾಗಿದ್ದು, ಈ ಹಿಂದೆ ಹೆಬ್ಬಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಈಗ ವಿರೋಧಿಗಳಾಗಿದ್ದಾರೆ. ಅಲ್ಲದೆ ಪ್ರಭಾವಿಯೊಬ್ಬರು ಬದಲಾವಣೆಗೆ ಮುಂದಾಗಿದ್ದರೂ ಅವಿಶ್ವಾಸಕ್ಕೆ ಬಿಜೆಪಿಯ ಪ್ರಮುಖರ ಸಹಕಾರವೂ ಇದೆ. ಆದರೂ ಸಹ ಬದಲಾವಣೆ ಮಾಡುವಲ್ಲಿ ವಿಫಲತೆ ಎದುರಾಗಿದ್ದು, ಈಗ ಅದನ್ನು ಮುಂದೂಡಲಾಗಿದೆ ಎಂದು ಕೆಲ ನಿರ್ದೇಶಕರ ಮಾತಾಗಿದೆ. ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನದ ಸೋರುವಿಕೆಯ ಮಾಹಿತಿ ಪಡೆದುಕೊಳ್ಳಲು ಭಾನುವಾರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಧಾರವಾಡ ವಲಯದ ಸಹಾಯಕ ಅಧೀಕ್ಷಕ ಪುರಾತತ್ವದ ಅಭಿಯಂತರ ಪ್ರಮೋದ್ ಭಿಂಗೆ ಮತ್ತು ಹಾವೇರಿ ಉಪವಲಯದ ಸಹಾಯಕ ಸಂರಕ್ಷಣಾಧಿಕಾರಿ ಬಿಎಸ್ ರಾಕೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಧಾರವಾಡ ವಲಯದ ಸಹಾಯಕ ಅಧೀಕ್ಷಕ ಪುರಾತತ್ವೀಯ ಅಭಿಯಂತರ ಪ್ರಮೋದ್ ಭಿಂಗೆ ಮಾತನಾಡಿ, ಶ್ರೀ ಮಧುಕೇಶ್ವರ ದೇವಸ್ಥಾನ ಮಳೆಗಾಲದಲ್ಲಿ ಸೋರುತ್ತಿರುವ ಬಗ್ಗೆ ಮಾಹಿತಿ ಬಂದಿದೆ. ದೇವಸ್ಥಾನ ಸೋರುವಿಕೆಯ ದುರಸ್ತಿ ಕಾರ್ಯ ಕೈಗೊಳ್ಳಲು ಕ್ರಿಯಾ ಯೋಜನೆಯನ್ನು ರೂಪಿಸಲಾಗಿದೆ. ಟೆಂಡರ್ ಪ್ರಕ್ರಿಯೆಯು ಮುಕ್ತವಾಗಿದ್ದು, ಸಂಪೂರ್ಣ ಮಳೆಗಾಲ ಮುಕ್ತಾಯವಾದ ಬಳಿಕ ದುರಸ್ತಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಪ್ರಥಮವಾಗಿ ಮಧುಕೇಶ್ವರ ದೇವಸ್ಥಾನ, ಪಾರ್ವತಿ ಗುಡಿ, ನರಸಿಂಹಸ್ವಾಮಿ ಗುಡಿಯ ಸೋರುವಿಕೆಯ ದುರಸ್ತಿ ಮಾಡಲಾಗುವುದು. ಉಳಿದಂತೆ ಕೆಲವೊಂದು ಸಣ್ಣ ಪುಟ್ಟ ದುರಸ್ತಿಯನ್ನು ಇಲಾಖೆಯ ವತಿಯಿಂದ ಮಾಡಲಾಗುವುದು ಎಂದು ತಿಳಿಸಿದರು. ಅಲ್ಲದೆ ಹಾವೇರಿ ಉಪವಲಯದ ಸಹಾಯಕ ಸಂರಕ್ಷಣಾಧಿಕಾರಿ ಬಿಎಸ್ ರಾಕೇಶ್ ಈ ವೇಳೆ ಮಾತನಾಡಿ, ದೇವಸ್ಥಾನದ ಬಳಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಕಾರ್ಯವನ್ನು ಶೀಘ್ರವಾಗಿ ಮಾಡಿಕೊಡಲಾಗುವುದು. ಇದಕ್ಕಾಗಿ ಬೇಕಾಗುವ ಸ್ಥಳವನ್ನು ಗುರುತಿಸುವಂತೆ ತಿಳಿಸಿದರು. ಇನ್ನು ಈ ವೇಳೆ ರಥ ನಿರ್ಮಾಣ ಸಮಿತಿ ಕಾರ್ಯಾಧ್ಯಕ್ಷ ಡಿಡಿ ಭಟ್, ರವೀಶ್ ಹೆಗಡೆ ಬೆಂಗಳೆ, ಗುಣಶೇಖರ್ ಪಿಳ್ಳೈ, ಸುಧೀರ್ ನಾಯರ್, ಜಯಶಂಕರ್ ಮೇಸ್ತ್ರಿ, ದಯಾನಂದ್ ಮರಾಠೆ, ರಾಮಕೃಷ್ಣ ಭಟ್, ಅರವಿಂದ್ ಬಳಗಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೇ
ಶಕ್ತಿ ಮೋಟಾರ್ಸ್ ಶಿರಸಿ ದಸರಾ ಮತ್ತು ದೀಪಾವಳಿ ಬಂಪರ್ ಧಮಾಕ ಬೃಹತ್ ಲೋನ್ ಮತ್ತು ಎಕ್ಸ್ಚೇಂಜ್ ಮೇಳ. ಶಕ್ತಿ ಹೀರೋದಲ್ಲಿ ವಾಹನ ಖರೀದಿಸಿರಿ, ಬಂಪರ್ ಬಹುಮಾನ ಗೆಲ್ಲಿರಿ. 49,999 ಆರಂಭಿಕ ಎಕ್ಸ್ ಶೋರೂಮ್ ಬೆಲೆ. ಬುಕಿಂಗ್ ಮಾಡಿ 1,000 ರೂಪಾಯಿ ವರೆಗೆ ನಗದು ಪಡೆಯಿರಿ. ಆಯ್ದ ವಾಹನಗಳಿಗೆ ಮಾತ್ರ. ಅಲ್ಲದೆ ಕ್ಯಾಶ್ ಡಿಸ್ಕೌಂಟ್, ಲಾಯಲ್ಟಿ ಎಕ್ಸ್ಚೇಂಜ್ ಬೋನಸ್ 5,000 ರೂಪಾಯಿಗಳವರೆಗೆ, 40,000 ರೂಪಾಯಿ ವರೆಗಿನ ಭಾರಿ ಡಿಸ್ಕೌಂಟ್ ನೊಂದಿಗೆ ಎಲೆಕ್ಟ್ರಿಕಲ್ ವಾಹನ ಖರೀದಿಯ ಸುವರ್ಣಾವಕಾಶ. ಈ ದಸರಾ ಶುಭ ಮುಹೂರ್ತ ಬಂತು, ಹೀರೋದೊಂದಿಗೆ ಬಂತು. ನಗದು ರಿಯಾಯಿತಿ 3,000 ರೂಪಾಯಿ. ಸ್ಕೂಟರ್ಗಳ ಮೇಲೆ 12,000 ವರೆಗೆ ವಿಶೇಷ ಲಾಭಗಳು. ಕಡಿಮೆ ಡೌನ್ ಪೇಮೆಂಟ್ 1,999 ಪ್ರಾರಂಭ. 5,000 ವರೆಗೆ ಕ್ಯಾಶ್ ಬ್ಯಾಕ್. ಈಗಲೇ ಬುಕ್ ಮಾಡಿ ಮತ್ತು ದಸರಾ ಸಮಯದಲ್ಲಿ ಉಚಿತವಾದ ಡೆಲಿವರಿ ಪಡೆಯಿರಿ. ವಿವರಗಳಿಗಾಗಿ ಸಂಪರ್ಕಿಸಿ ಮೇ ಶಕ್ತಿ ಮೋಟಾರ್ಸ್, ದೇವಿಕೆರೆ, ಶಿರಸಿ. ಅಧಿಕೃತ ದ್ವಿಚಕ್ರ ವಾಹನಗಳ ಜಿಲ್ಲಾ ವಿತರಕರು. ಮೊಬೈಲ್ ನಂಬರ್ 8484903481, 8484903482. ಷರತ್ತುಗಳು ಅನ್ವಯ. ನವರಾತ್ರಿಯ ಈ ಅದ್ವಿತೀಯ ಸಮಯವು ನಿಮಗೂ ನಿಮ್ಮ ಕುಟುಂಬಕ್ಕೂ ಸುಖ, ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡಿ ಹರಸಲಿ ಎಂದು ಆಶಿಸುತ್ತಾ ಸರ್ವರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ದಿನಕರ್ ಶೆಟ್ಟಿ, ಶಾಸಕರು ಕುಮಟಾ ಹೊನ್ನಾವರ ಕ್ಷೇತ್ರ. ಸ್ವಾತಂತ್ರ್ಯ ಹೋರಾಟದ ಭೂಮಿ ಬಾರ್ಡೋಲಿ ಎಂದೆಲ್ಲ ಕರೆಸಿಕೊಳ್ಳುವ ಅಂಕೋಲಾ ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳು ಅವ್ಯಾಹತವಾಗಿ ನಡೆಯುತ್ತಿದೆ. ಅಕ್ರಮ ಮರಳುಗಾರಿಕೆ, ಮಟ್ಕಾ, ಡೀಸೆಲ್ ಮತ್ತು ಬಿಟುಮಿನ್ ಕಳ್ಳತನ ಜಾಲವಂತೂ ವ್ಯಾಪಕವಾಗಿ ವಿಸ್ತರಿಸಿಕೊಂಡಿದ್ದು ಅಕ್ರಮಗಳ ತಾಣವಾಗಿ ಮಾರ್ಪಡಿಸಿದೆ. ಇದಕ್ಕೆ ಕಡಿವಾಣ ಹಾಕಬೇಕಿದ್ದ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಂ ನಾರಾಯಣ್ ಆಗಮಿಸುತ್ತಿದ್ದಂತೆ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಿದ್ದರು. ಅದರಂತೆಯೇ ಜಿಲ್ಲಾದ್ಯಂತ ಅಕ್ರಮ ದಂಧೆಕೋರರು ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸಿದ್ದರು. ಆದರೆ ಪ್ರಸ್ತುತ ದಿನಗಳಲ್ಲಿ ಮತ್ತೆ ದಂಧೆಕೋರರು ತಲೆ ಎತ್ತಿದ್ದು ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂಕೋಲಾ ತಾಲೂಕಿನ ಜೀವ ನದಿಯಾಗಿರುವ ಗಂಗಾವಳಿ ನದಿಯಲ್ಲಿ ನಿರಾತಂಕವಾಗಿ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದ್ದು ಮರಳು ಲಾರಿಗಳು ಕತ್ತಲೆ ಕಾರ್ಯಾಚರಣೆ ಆರಂಭಿಸಿದೆ. ಶಿರೂರು ಗುಡ್ಡ ಕುಸಿತದಿಂದ ಅಂಕೋಲೆಯಲ್ಲಿ ಬೀಡು ಬಿಟ್ಟಿದ್ದ ಎಸ್ಪಿ ನಾರಾಯಣ್ ಅವರ ಭಯದಿಂದ ದಂಧೆ ಬಂದ್ ಆಗಿತ್ತು. ಪ್ರಸ್ತುತ ದಿನಗಳಲ್ಲಿ ಅಕ್ರಮ ಮರಳುಗಾರರ ರೌಂಡ್ ಟೇಬಲ್ ಮೀಟಿಂಗ್ ನಡೆಸಿ ಲಾರಿಗೆ ಇಂತಿಷ್ಟು ಎಂದು ಫಿಕ್ಸ್ ಮಾಡಿದ್ದಾರೆ ಎಂದು ತಿಳಿದು ಬಂದಿದ್ದರಿಂದ 100ಕ್ಕೂ ಹೆಚ್ಚಿನ ಲಾರಿಗಳಲ್ಲಿ ಅಕ್ರಮ ಮರಳು ಸಾಗಾಟ ನಡೆಯುತ್ತಿದೆ ಎನ್ನಲಾಗಿದೆ. ಇನ್ನು ಜಿಲ್ಲಾ ಕೇಂದ್ರದಿಂದ ಅಕ್ರಮ ದಂಧೆಗಳ ಮೇಲೆ ದಾಳಿ ಮಾಡಲು ಅಧಿಕಾರಿಗಳು ಅಂಕೋಲಾದತ್ತ ಮುಖ ಮಾಡಿದ ತಕ್ಷಣ ದಂಧೆಕೋರರಿಗೆ ಮಾಹಿತಿ ರವಾನೆಯಾಗುತ್ತದೆ. ಅಂಕೋಲಾಕ್ಕೆ ಬರುವಷ್ಟರಲ್ಲಿಯೇ ಎಲ್ಲವೂ ಬಂದ್ ಮಾಡುವ ಮೂಲಕ ಎಸ್ಕೇಪ್ ಆಗುತ್ತಿದ್ದಾರೆ ಎನ್ನಲಾಗಿದೆ. ಇದಲ್ಲದೆ ಅಧಿಕಾರಿಗಳು ಒಂದೆರಡು ಕಡೆಗಳಲ್ಲಿ ದಾಳಿ ನಡೆಸಿ ಪ್ರಕರಣ ದಾಖಲಿಸುತ್ತಿದ್ದಂತೆ ದಂಧೆಕೋರರು ಪ್ರಭಾವಿಗಳಿಂದ ತಮ್ಮ ಪ್ರಭಾವ ಬೀರಿ ಯಾರಿಗೂ ಕ್ಯಾರೆ ಇಲ್ಲದೆ ದಂಧೆ ನಡೆಸುತ್ತಿದ್ದಾರೆ ಎನ್ನುವ ಆರೋಪ ಸಹ ಕೇಳಿ ಬಂದಿದೆ. ಅಲ್ಲದೆ ಮಟ್ಕಾ ಅಡ್ಡೆಯ ಮೇಲೆ ಕಾಟಾಚಾರಕ್ಕೆ ದಾಳಿ ನಡೆಸುತ್ತಿದ್ದು ಸಣ್ಣ ಮೀನುಗಳಿಗಷ್ಟೇ ಗಾಳ ಹಾಕುತ್ತಿದ್ದಾರೆ ಎನ್ನಲಾಗಿದೆ. ಮಟ್ಕಾ ಬುಕ್ಕಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಬಡಪಾಯಿ ಗೂಡಂಗಡಿಗಳ ಮೇಲೆ ಮಾತ್ರ ಯಾಕೆ ಶಕ್ತಿ ಪ್ರದರ್ಶನ ಎನ್ನುವ ಮಾತು ಸಾರ್ವಜನಿಕ ವಲಯದಿಂದ ಕೇಳಿ ಬರುತ್ತಿದೆ. ಈ ಹಿಂದೆ ಖಡಕ್ ಪಿಎಸ್ಐ ಅಧಿಕಾರಿಯಾಗಿದ್ದ ಸುಮನ್ ಪೆನ್ನೆಕರ್ ಮಾದರಿಯಲ್ಲಿ ಜಿಲ್ಲೆಗೆ ಅಕ್ರಮ ತಡೆಗೆ ತಂಡವೊಂದನ್ನು ರಚಿಸಿ ಅದರ ಸಾಮರ್ಥ್ಯವನ್ನು ಅಂದಿನ ಸಿಪಿಐ ಶ್ರೀಧರ್ ಎಸ್ಆರ್ ಹಾಗೂ ಪಿಎಸ್ಐ ಪ್ರೇಮನ್ ಗೌಡ ಅವರಿಗೆ ನೀಡಿ ಜಿಲ್ಲಾದ್ಯಂತ ಜನರ ನೆಮ್ಮದಿಗೆ ಕಾರಣರಾಗಿದ್ದರು. ಅದೇ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರು ಅಂಕೋಲೆಯ ಎಲ್ಲ ಅಕ್ರಮಗಳಿಗೆ ಕಡಿವಾಣ ಹಾಕಿ ಸಾರ್ವಜನಿಕರು ನೆಮ್ಮದಿಯಿಂದ ಬದುಕಲು ಅನುವು ಮಾಡಿಕೊಡಬೇಕು ಎನ್ನುವುದು ಸಾರ್ವಜನಿಕರ ಆಶಯವಾಗಿದೆ. ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಶಿರಸಿಯ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ನಡೆದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡು ಮತ್ತು ಅವರ ಭವಿಷ್ಯದ ಕನಸುಗಳನ್ನು ಸಾಕಾರಗೊಳಿಸಲು ಅಗತ್ಯವಾದ ಕಲಿಕೆಯ ಪ್ರಾಮುಖ್ಯತೆಯನ್ನು ತಿಳಿಸಿದರು.